ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಅದು ಬೇರೆ ಈಗಾಗಲೇ ಕೇಳಿ ಬದಲಾಗಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಹೊಗಳಿಕೆ ತೆಗಳಿಕೆ ಸಾಕಷ್ಟು ಬರ್ತಾ ಇದ್ದಾವೆ. ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ ಈ ಒಂದು ಸೊಸೈಟಿ ಸರ್ ಹೋಗಿ ಆಲ್ರೆಡಿ ನಮ್ಮ ಪ್ರಭಾಕರ್ ಕೋರಿ ಅವ್ರ ಮೇಲೆ ಟೀಕೆಗಳು ಸಾಕಷ್ಟು ಇದ್ದಾವೆ. ಬೆಳೆಸಿದ್ದಾರೆ, ಎತ್ತರಿಗೆ ಇರಿಸಿದ್ದಾರೆ. ಸಪ್ತರ್ಷಿಗಳ ಕನಸನ್ನು ನೆನೆಸ್ಕೊಡುವಂಥ ದಿಶೆಯಲ್ಲಿ ಸಾಕಷ್ಟು ಮುಂದೋಗಿದ್ದಾರೆ. ಒಂದು ಕಾರ್ಪೊರೇಟ್ ಆಗಿ ಬೆಳೆದಿದ್ದಾರೆ ಅವರು. ಮತ್ತು ಇವತ್ತು ಕೇರಳಿ ಒಂದು ಕಾರ್ಪೊರೇಟ್ ಸೊಸೈಟಿ ಆದಂಗೆ ಆಗಿ ಹೋಗ್ಬಿಟ್ಟದು. ಆದರೆ ಮೂಲ ಉದ್ದೇಶ ಕಾರ್ಪೊರೇಟ್ ಆಗುವುದಲ್ಲ. ಕಾರ್ಪೊರೇಟ್ಗಳು ಕೆಲವೊಂದಿಷ್ಟು ನಿಯಮಗಳಿದ್ದಾವೆ. ಏನಪ್ಪ ಕಾರ್ಪೊರೇಟ್ ಆದಂಥ ತನ್ನ ಎಕ್ಸಸ್ ಆದಂಥದ್ದನ್ನು ದಾನ ಅಂದರೆ ಎಜುಕೇಷನ್ಗೆ ಮೆಡಿಸಿನ್ಗೆ ಸ್ವತಃ ಅದು ಮೆಡಿಸಿನ್ ಒಂದು ಏನಪ್ಪ ಅಂತಂದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ ಆ ಮಾತು ಬೇರೆ. ಆದರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೆಲ್ಲ ದುಡ್ಡಿದ್ದವ್ರಿಗೆ ಅನ್ನುವಂಥ ಮಾತು ವಿಶೇಷವಾಗಿ ಕೇಳಿ ಬದಲಾಗಿ ಮಾತಾಡುವಂಥ ಮಾತುಗಳು ನಾವು ಸಾಕಷ್ಟು ಕೇಳಿದ್ದೀವಿ. ಇರಲಿ, ಅದೇನೂ ಇರಲಿ, ಇವತ್ತು ಬೆಳೆಸಿದ್ದಾರೆ. ಅದಕ್ಕಾಗಿ ನಾವು ನಮ್ಮ ಪ್ರಭಾಕರ್ ಕೋರಿ ಅವರಿಗೆ ಹ್ಯಾಟ್ಸಪ್ ಹೇಳಬೇಕಾಗಿದೆ. ಯಾಕಂದರೆ ಒಳ್ಳೆಯ ಉದ್ದೇಶದಿಂದ ನಮ್ಮ ಸಪ್ತರ್ಷಿಗಳು ಮತ್ತು ನಮ್ಮ ಶಿರಸಂಗಿ ಲಿಂಗರಾಜರು ಇಂಥ ಅನೇಕ ದಾನಿಗಳು ಈ ಕೇಳಿ ಬೆಳೆಯುವಲ್ಲೇ ಅಸ್ತಿತ್ವದಲ್ಲಿ ಬರೋದಲ್ಲೇ ಪಾಯ ಹಾಕೋದ್ರಲ್ಲಿ ಭಾಳ ಗಟ್ಟಿಯಾದಂಥ ಅಸ್ತಿತ್ವ ಕೊಟ್ಟಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಅದರ ಉದ್ದೇಶ ಏನಪ್ಪ ಅಂದ್ರೆ ಲಿಂಗಾಯ ಸಮುದಾಯದಕ್ಕೆ ವಿಶೇಷವಾಗಿ ಎಜುಕೇಷನ್ ಆಗಬೇಕು. ಅದೇ ಕಾರಣಕ್ಕೆ ಈ ಒಂದು ಔಷಧಿಗಳು ಅಂದರೆ ರೋಗ ಇಲ್ಲದಂಥ ಒಂದು ಸಮಾಜ ಆಗಬೇಕು ಅಂತ ಆರೋಗ್ಯ ಮತ್ತು ಶಿಕ್ಷಣ ನಡೆದರೆ ಆ ಸಮಾಜ ಗಟ್ಟಿಮುಟ್ಟಿರ್ತದೆ ಅನ್ನುವಂಥ ತತ್ವದ ನೆಲೆಗಟ್ಟನ್ನು ಸ್ಥಾಪಿಸಿದರು. ಒಂದು ರೀತಿಯಲ್ಲಿ ನಾವು ಇವತ್ತು ಹೀಗೆ ಹೇಳ್ಬೋದು, ಅದನ್ನು ಮಠಗಳನ್ನು ಯಾವ ನೆಲೆಯಲ್ಲಿ ಸ್ಥಾಪಿಸ್ತಾ ಇದ್ದರೋ ಆ ನೆಲೆಯಲ್ಲೇ ನಮ್ಮ ಕೇಲಿ ಸೊಸೈಟಿಯನ್ನು ನಮ್ಮ ಸಪ್ತರ್ಷಿಗಳು ಮತ್ತು ನಮ್ಮ ಶಿರಸಂಗಿ ಲಿಂಗರಾಜರು ಸ್ಥಾಪಿಸಿದ್ರು. ಯಾಕಂದರೆ ವಿದ್ಯೆ ಬೆಳೀಲಿ ನಮ್ಮಲ್ಲೇ. ಅದ್ರ ಜೊತೆ ಲಿಂಗಾಯ ಸಮಾಜದ ಜೊತೆ ಅನೇಕ ಅಲ್ಲಿ ಸಣ್ಣ ಸಣ್ಣ ಸಬ್ ಕಾಸ್ಟ್ ಇದ್ದಾವೆ, ಮತ್ತೇನು ಇದ್ದಾರೆ.